ಹಲೋ ಫ್ರೆಂಡ್ಸ್, ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ನಮ್ದು ಈ ಚಾನಲ್ ಸಖತ್ ಸಿನಿಮಾಗೆ. ಫ್ರೆಂಡ್ಸ್, ನಮ್ಮೆಲ್ಲರ ಫೇವರೇಟ್ ಹೀರೋ ಜೂನಿಯರ್ NTR ನ ಹೊಸ ಫಿಲ್ಮ್ ದೇವರದ್ದು ಟ್ರೇಲರ್ ಬಂದಿದೆ ಮಾರೆ. ಹೋಗಿ ನೋಡಿ. ಎಂತ ಟ್ರೇಲರ್ ಇದು! ಟ್ರೇಲರ್ ನೋಡಿ ನೀವು ನಿಮ್ಮ ಬಾಯಲ್ಲಿ ಒಂದೇ ಮಾತು ಬರುದು, ಅದು ಅಂದ್ರೆ ಆಸಮ್. ಓ ಮೈ ಗಾಡ್, ಎಂತ ಟ್ರೇಲರ್ ಬಿಟ್ಟಿದ್ದಾರೆ ಮಾರೆ. ಒಂದೊಂದು ಆಕ್ಷನ್, ಒಂದೊಂದು ಸೀನ್ಸ್ ಐಕಾನಿಕ್ ಆಗಿ. ಈ ತರ ಫಿಲ್ಮ್ ಇಂಡಿಯಾದಲ್ಲಿ ಬರುದು ತುಂಬಾ ರೇರ್. ಯಾಕಂದ್ರೆ ಈ ಫಿಲ್ಮ್ ಅಲ್ಲಿ ಯೂಸ್ ಮಾಡಿದ CGI VFX ಎಲ್ಲ ತುಂಬಾನೇ ಆಸಮ್ ಆಗಿದೆ. ಎಸ್ಪೆಷಲಿ ಅದು ಸಮುದ್ರದ ಸೀನ್ಸ್ ಎಲ್ಲ ಉಂಟಲ್ಲ, ಅದೆಲ್ಲ ತುಂಬಾನೇ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಅವರು ಎಸ್ಪೆಷಲಿ ಡಾರ್ಕ್ ಥೀಮ್ ಯೂಸ್ ಮಾಡಿದ್ದಾರೆ. ಯಾಕೆಂದ್ರೆ ಕಾಸ್ಟ್ ಸ್ವಲ್ಪ ಕಮ್ಮಿ ಆಗ್ಬೇಕಂತ. VFX ವರ್ಕ್ ಎಲ್ಲ ಅದರಲ್ಲಿ ಜಾಸ್ತಿ ಗೊತ್ತಾಗುದಿಲ್ಲ, ಫಾಲ್ಟ್ಸ್ ಎಲ್ಲ. ಹಾಗಾಗಿ ಅವರು ಡಾರ್ಕ್ ಥೀಮ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದಾರೆ, ಎಸ್ಪೆಷಲಿ ಸಮುದ್ರದ ಸೀನ್ಸ್. ಜೂನಿಯರ್ NTR ಬಗ್ಗೆ ಮತ್ತೆ ಮಾತನಾಡುವ. ಎಸ್ಪೆಷಲಿ ಈಗ ಮಾತನಾಡಬೇಕಾದದ್ದು ಸೈಫ್ ಅಲಿ ಖಾನ್ ಬಗ್ಗೆ. ಅವರು ಈ ಫಿಲ್ಮ್ ನ ಮೇನ್ ವಿಲನ್ ಆಗಿದ್ದಾರೆ ಮತ್ತು ಅವರ ಎಂತ ವರ್ಕ್ ಮಾರೆ, ಸೂಪರ್ ಆಗಿದೆ. ಒಂದೊಂದು ಡೈಲಾಗ್ ಬಿಟ್ಟಿದ್ದಾರೆ ಮತ್ತು ಅವರಿಗೆ ಯಾವ ರೋಲ್ ಕೊಟ್ರೆ ಸಹ ಅವರು ಆಸಮ್ ಆಗಿ ಮಾಡ್ತಾರೆ. ಹಾಗೆ ಈ ಫಿಲ್ಮ್ ಅಲ್ಲಿ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅವರು. ಜೂನಿಯರ್ NTR ಅವರು ಈ ಫಿಲ್ಮ್ ಅಲ್ಲಿ ಪೈರಟ್ಸ್ ಗಳನ್ನು ತಡೆಯುವ ಕೆಲಸ ಮಾಡ್ತಾರೆ. ಅಂದ್ರೆ ಅವರು ಸಮುದ್ರದಲ್ಲಿ ಹೋಗಿ ಸೈಫ್ ಅಲಿ ಖಾನ್ ಅವರು ಯಾವಾಗ ಲೂಟಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಆಗ ಅವರೊಟ್ಟಿಗೆ ಹೋಗಿ ಫೈಟ್ ಮಾಡಿ ಅವರನ್ನು ತಡಿತಾರೆ. ಸೈಫ್ ಅಲಿ ಖಾನ್ ಮತ್ತೆ ಜೂನಿಯರ್ NTR ಅವರು ಒಂದೇ ಊರವರು ಇರ್ತಾರೆ. ಹಾಗಾಗಿ ಯಾವಾಗ ತನಕ ಜೂನಿಯರ್ NTR ಅವರು ಊರಲ್ಲಿ ಇರ್ತಾರೆ, ಆವಾಗ ತನಕ ಸೈಫ್ ಅಲಿ ಖಾನ್ ಅವರಿಗೆ ಪೈರೇಟ್ಸ್ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಸೈಫ್ ಅಲಿ ಖಾನ್ ಅವರು ಜೂನಿಯರ್ NTR ಅವರನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಟ್ರೇಲರ್ ನಲ್ಲಿ ತೋರಿಸಿದಂತೆ ಜೂನಿಯರ್ NTR ಅವರು ಹೀಗೆ ಒಂದು ದಿನ ಪೈರೇಟ್ಸ್ ಅವರನ್ನು ಹಿಡಿಲಿಕ್ಕೆ ಅಂತ ಹೋಗ್ತಾರೆ ಸಮುದ್ರಕ್ಕೆ. ಆದ್ರೆ ಅವರು ಬರುದೇ ಇಲ್ಲ, ಮತ್ತೆ 2 ವರ್ಷ ತನಕ ಅವರು ಬರುದಿಲ್ಲ. ಆಗ ಅವರ ಮಗ, ಅಂದ್ರೆ ಜೂನಿಯರ್ NTR ಅವರು ಈ ಫಿಲ್ಮ್ ಅಲ್ಲಿ ಡಬಲ್ ಆಕ್ಟರ್ ಇದ್ದಾರೆ. ಅವರ ಮಗ ಊರವರು ಅವರನ್ನು ಹುಡುಕಿ ತರಲಿಕ್ಕೆ ಕಳಿಸ್ತಾರೆ. ಆದ್ರೆ ಅವರು ಇವರ ಹಾಗೆ ತುಂಬಾ ಧೈರ್ಯವಂತ ಅಲ್ಲ. ಅವರ ತಂದೆಯನ್ನು ಸಪೋರ್ಟ್ ಮಾಡುದಿಲ್ಲ. ಅವರ ತಂದೆಯ ಕೆಲಸ ಅವರಿಗೆ ಇಷ್ಟವಾಗಿರುವುದಿಲ್ಲ, ಅವರು ಪೈರೇಟ್ಸ್ ಅವರನ್ನು ನಿಲ್ಲಿಸುವುದು. ಯಾಕೆಂದ್ರೆ ಇವರ ಹತ್ರ ಅಷ್ಟು ಧೈರ್ಯವಿರುವುದಿಲ್ಲ. ಅವರ ಊರವರು ಅವರಿಗೆ ಹೋಗಿ ನೋಡಿ ಬಾ, ಇಲ್ಲಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅವರ ತಂದೆಯವರು ಅವರನ್ನು ಕರ್ಕೊಂಡ್ ಬಾ ಅಂತ ಹೇಳ್ತಾರೆ. ಆದ್ರೆ ಇವರು ಹೋಗುದಿಲ್ಲ. ಮತ್ತೆ ಹೇಗೆ ಲಾಸ್ಟಿಗೆ ಅವರು ಹೋಗ್ತಾರೆ, ಹೇಗೆ ಅವರ ತಂದೆಯನ್ನು ವಾಪಸ್ ತರ್ತಾರಾ ಇಲ್ಲ, ಅದು ನೋಡ್ಬೇಕಾಗಿದೆ ಈ ಫಿಲ್ಮ್ ಅಲ್ಲಿ. ಈ ಫಿಲ್ಮ್ ನ ಸ್ಟಾರ್ ಕಾಸ್ಟ್ ಬಗ್ಗೆ ಹೇಳುದಾದ್ರೆ, ಈ ಫಿಲ್ಮ್ ಅಲ್ಲಿ ಜೂನಿಯರ್ NTR ಜೊತೆಗೆ ಜಾನ್ವಿ ಕಪೂರ್, ಪ್ರಕಾಶ್ ರಾಯ್, ಸೈಫ್ ಅಲಿ ಖಾನ್ ಕೂಡ ಲೀಡ್ ರೋಲ್ ಅಲ್ಲಿ ಕಾಣಿಸಿಕೊಳ್ತಾರೆ. ಮತ್ತೆ ಈ ಫಿಲ್ಮ್ ನ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಆಕ್ಷನ್ ಮತ್ತೆ ಮ್ಯೂಸಿಕ್. ನಿಮ್ಗೆ ಗೊತ್ತಿದ್ದಂತೆ ಈ ಫಿಲ್ಮ್ ಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ ನಮ್ದು ಸೌತ್ ನ ಸೂಪರ್ ಸ್ಟಾರ್, ಮ್ಯೂಸಿಕ್ ನ ಸೂಪರ್ ಸ್ಟಾರ್ ಅನಿರುದ್ಧ್ ರವಿಚಂದರ್ ಅವರು ಈ ಫಿಲ್ಮ್ ಗೆ ತುಂಬಾನೇ ಸ್ಟ್ರಾಂಗ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ಈ ಮ್ಯೂಸಿಕ್ ಅನ್ನು ಕೇಳುವಾಗ ನಿಮ್ಮ ಕೈಗೆಲ್ಲ, ನಿಮ್ಮ ಮೈ ಮೇಲೆ ಗೂಸ್ ಬಂಪ್ಸ್ ಬರಬಹುದು. ಯಾಕಂದ್ರೆ ಈ ಫಿಲ್ಮ್ ನ ಮ್ಯೂಸಿಕ್ ಕೇಳುವಾಗ ನಮ್ಗೆ ಹಾಲಿವುಡ್ ನ ಪೈರೇಟ್ಸ್ ಆಫ್ ದಿ ಕೆರೆಬಿಯನ್ ನ ಸ್ವಲ್ಪ ವೈಬ್ ಸಿಗ್ತದೆ. VFX ಬಗ್ಗೆ ಮಾತನಾಡುದಾದ್ರೆ, ಈ ಫಿಲ್ಮ್ ನಲ್ಲಿ ತುಂಬಾನೇ VFX ಯೂಸ್ ಮಾಡಿದ್ದಾರೆ. ಯಾಕೆಂದ್ರೆ ಅದು ಸಮುದ್ರದ ಸೀನ್ಸ್ ಎಲ್ಲ ತುಂಬಾ VFX ಅನ್ನು ಯೂಸ್ ಮಾಡಿದ್ದಾರೆ ಅದರಲ್ಲಿ. ಎಸ್ಪೆಷಲಿ ಲಾಸ್ಟ್ ಸೀನ್ ಉಂಟಲ್ಲ, ಅದು ವೇಲ್ ಮೇಲೆ ಅವರು ಜೂನಿಯರ್ NTR ಅವರು ರೈಡ್ ಮಾಡ್ತಾರೆ, ದೇವರ ಕ್ಯಾರೆಕ್ಟರ್ ಅವರು. ಆ ಸೀನ್ ಅಂತೂ ಐಕಾನಿಕ್ ಆಗಿದೆ. ಆ ಸೀನ್ ಅನ್ನು ನೋಡುವಾಗ ನಮ್ಗೆ ಸ್ವಲ್ಪ ಅವತಾರದ್ದು ನೆನಪು ಬರ್ತದೆ. ಈ ಟ್ರೇಲರ್ ಅಲ್ಲಿ ಇನ್ನೊಂದು ಸೀನ್ ಕೂಡ ಉಂಟು, ಅದು ನೀವು ನೋಟಿಸ್ ಮಾಡಿದ್ರ ಇಲ್ಲ ಅಂತ ಗೊತ್ತಿಲ್ಲ ನಂಗೆ. ಹೋಗಿ ಬೇಕಾದ್ರೆ ನೋಡಿ. ಆ ಸೀನ್ ಅಲ್ಲಿ ನಮ್ಗೆ ಒಂದು ಚೇರ್ ತರ ಕಾಣಿಸಿಕೊಳ್ಳುತ್ತದೆ. ಆ ಚೇರ್ ನಂಗೆ ನೋಡುವಾಗ ಗೇಮ್ ಆಫ್ ಥ್ರೋನ್ಸ್ ನ ಒಂದು ಚೇರ್ ನೆನಪು ಬರ್ತದೆ. ನೋಡಿ, ಚೆಕ್ ಮಾಡಿ. ಈ ಫಿಲ್ಮ್ ಅಲ್ಲಿ ನಿಮ್ಗೆ ತುಂಬಾನೇ ಬ್ಲಡ್ ಶೆಡ್ ನೋಡ್ಲಿಕ್ಕೆ ಸಿಗ್ತದೆ. ಜೂನಿಯರ್ NTR ನ ಪ್ರೀವಿಯಸ್ ಮೂವಿಗಳು ಇದ್ದಾವಲ್ಲ, ಯಾವ್ದು ಜನತಾ ಗ್ಯಾರೇಜ್, ಅರವಿಂದ್ ಸಮಿತ, ಅದ್ರಲ್ಲಿ ಹೇಗೆ ಆಕ್ಷನ್ ತೋರಿಸಿದ್ದಾರೆ, ಎಲ್ಲ ತುಂಬಾ ಬ್ಲಡ್ ಎಲ್ಲ ಕಾಣಿಸ್ತದೆ. ಹಾಗೆ ಈ ಮೂವಿಯಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಸೇಮ್ ಟು ಸೇಮ್ ಆಕ್ಷನ್ ಮತ್ತೆ ತುಂಬಾ ಅಡ್ವಾನ್ಸ್ ಆಕ್ಷನ್ ಸೀನ್ಸ್ ಗಳು ಯೂಸ್ ಮಾಡಿದ್ದಾರೆ, ಟೆಕ್ನಾಲಜಿ ಯೂಸ್. ಕೋಟಲ ಶಿವ ಅವರು ತುಂಬಾನೇ ಆಸಮ್ ಆಗಿ ಡೈರೆಕ್ಷನ್ ಮಾಡಿದ್ದಾರೆ ಈ ಫಿಲ್ಮ್ಗೆ. ಈಗ ಫಿಲ್ಮ್ ಹೇಗೆ ಉಂಟಂತ ನೋಡ್ಬೇಕಾಗಿದೆ. ನಂಗೆ ಅನಿಸ್ತಿದೆ ತುಂಬಾನೇ ಒಳ್ಳೆ ಇರ್ತದೆ. ನೋಡುವ 27ಕ್ಕೆ ಥಿಯೇಟರ್ಸ್ ಗಳಲ್ಲಿ. ಆಗ ನಿಮ್ಮ ಹತ್ರ ಬಂದು ನಾನು ಹೇಳ್ತೇನೆ ಹೇಗೆ ಉಂಟಂತ. ನೀವು ಸಹ ಹೋಗಿ ನೋಡಿ ಈ ಫಿಲ್ಮ್ ನ ಸಾಂಗ್ಸ್ ಗಳ ಬಗ್ಗೆ ಹೇಳುದಾದ್ರೆ, ಈ ಫಿಲ್ಮ್ ನ ಸಾಂಗ್ಸ್ ಈಗಾಗಲೇ ತುಂಬಾನೇ ಸೂಪರ್ ಡೂಪರ್ ಹಿಟ್ ಆಗಿದೆ. ಈ ಫಿಲ್ಮ್ ನ ಸಾಂಗ್ಸ್ ಗೆ ಮೋರ್ ದನ್ 100 ಮಿಲಿಯನ್ ವ್ಯೂಸ್ ಗಳು ಈಗಾಗಲೇ ಬಂದಿವೆ. ಮತ್ತು ರೀಲ್ಸ್ ಗಳಲ್ಲಿ ಎಲ್ಲ ತುಂಬಾನೇ ಪಾಪ್ಯುಲರ್ ಇದೆ ಸಾಂಗ್ಸ್. ನಿಮ್ಗೆ ಏನ್ ಅನಿಸ್ತದೆ, ಈ ಫಿಲ್ಮ್ ಬಾಕ್ಸ್ ಆಫೀಸ್ ನಲ್ಲಿ ಎಷ್ಟು ಕಲೆಕ್ಷನ್ ಮಾಡ್ತದೆ? ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲಿಯಾದ್ರೂ ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಇನ್ನೂ ಕೂಡ ಜಾಸ್ತಿ ಹೀಗೇನೆ ಟ್ರೇಲರ್ ರಿವ್ಯೂಸ್, ಮೂವಿ ರಿವ್ಯೂಸ್ ನೋಡ್ಬೇಕಾದ್ರೆ ನಮ್ದು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾವು ನಿಮ್ಗೆ ಸಿಗ್ತೇವೆ ನೆಕ್ಸ್ಟ್ ವಿಡಿಯೋದಲ್ಲಿ.